पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नमतां कामधेनवे। प्रथम नमन निनगे गणनायक प्रथम नमन निनगे गणनायक प्रथम नमन निनगे गणनायक प्रथम नमन निनगे गणनायक दुरित विदूर सज्जन पाला दुरित विदूर सज्जन पाला सकल कलाधर जगदोद्धार प्रथम नमन निनगे गणनायक प्रथम नमन निनगे गणनायक। ಭೂಭಾರದಲ್ಲಿ ತತ್ತರಿಸಿದೆ ಭೂ ಕಂಗೆಟ್ಟಿದೆ ಇಳೆ ಜೀವನ ಸತತ ಭೂಭಾರದಲ್ಲಿ ತತ್ತರಿಸಿದೆ ಭೂ ಕಂಗೆಟ್ಟಿದೆ ಇಳೆ ಜೀವನ ಸತತ ಕರುಣೆಯ ತೋರಿಸಿ ಉದ್ಧರಿಸೆಮ್ಮನು ಕರುಣೆಯ ತೋರಿಸಿ ಉದ್ಧರಿಸೆಮ್ಮನು ಉದ್ಧರಿಸು ಪ್ರೀತಿಯಲಿ ಈ ಜೀವ ಸಂಕುಲವ ಪ್ರಥಮ ನಮನ ನಿನಗೆ ಗಣನಾಯಕ ಪ್ರಥಮ ನಮನ ನಿನಗೆ ಗಣನಾಯಕ ದುರಿತ ವಿದೂರ ಸಜ್ಜನ ಪಾಲ ದುರಿತ ವಿದೂರ ಸಜ್ಜನ ಪಾಲ ಸಕಲ ಕಲಾಧರ ಜಗದಾಧಾರ ಪ್ರಥಮ ನಮನ ನಿನಗೆ ಗಣನಾಯಕ ಪ್ರಥಮ ನಮನ ನಿನಗೆ ಗಣನಾಯಕ ಪ್ರಥಮ ನಮನ ನಿನಗೆ ಗಣನಾಯಕ। ಹಲೋ ಹಲೋ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ಶ್ರೀ ರಾಮಕೃಷ್ಣ ಪರಮಹಂಸರ ಕಾಲದಲ್ಲಿ ನಡೆದಂಥ ಒಂದು ಇತಿಹಾಸದ ಸುಂದರ ಸನ್ನಿವೇಶವನ್ನು ನಾಟಕ ರೂಪದಲ್ಲಿ ತಮ್ಮ ಮುಂದೆ ಅನಾವರಣಗೊಳಿಸಲಾಗುತ್ತಿದೆ. ಈಗಾಗಲೇ ನಾಟಕ ಹೃದಯ ದೇಗುಲ ಒಂದು ಅಮಾವಾಸ್ಯೆಯ ಮಧ್ಯರಾತ್ರಿಯ ಸಮಯ ಭಯಂಕರವಾದ ಕಾಡಿನ ದಾರಿ ಕಿವಿಯ ತಮ್ಮಟೆಯೇ ಒಡೆದು ಹೋಗುವಂತೆ ಚೀರುವ ಜೀರುಂಡೆಗಳು ಚಿರತೆಗಳು ಕೊಟ್ಟಿಗೆಯನ್ನು ಹೊಕ್ಕು ದನ ಕರುಗಳನ್ನು ಕಚ್ಚಿಕೊಂಡು ಹೋಗುವ ಹೊತ್ತು ಹುಲಿ ಸಿಂಹಗಳ ಗರ್ಜನೆಯ ಪ್ರತಿಧ್ವನಿಗೆ ಅರಣ್ಯವೇ ಗಡಗಡನೆ ನಡುಗುತ್ತಿತ್ತು. ಸಿಂಹಗಳ ಗರ್ಜನೆಗೆ ಇಡೀ ಕಾಡಿಗೆ ಕಾಡಿ ಗಡಗಡನೆ ನಡುಗುತ್ತಿತ್ತು.
ಮಧ್ಯರಾತ್ರಿಯ ಸಮಯ. ಕಿವಿಯ ತಮ್ಮಟೆಯೇ ಒಡೆದು ಹೋಗುವಂಥ ಜೀರುಂಡೆಗಳ ಕೂಗಿನ ಸದ್ದು. ಎಲ್ಲೋ ದೂರದ ಕತ್ತಲ ರಾತ್ರಿಯ ಗಾಳಿಯ ಸದ್ದಿಗೆ ಕಚ್ಚಿ ನಾಯಿಯೊಂದು ವಿಕಾರವಾಗಿ ಕೂಗುತ್ತಿತ್ತು. ಎಲ್ಲೆಲ್ಲೋ ಹಿಂಸ್ರ ಪಶುಗಳ ನರ್ತನ. ಕಾಡಿಗೆ ಕಾಡಿ ಹುಲಿಗಳ ಸದ್ದಿಗೆ ಗಡಗಡನೆ ನಡುಗುತ್ತಿತ್ತು. ಈ ಭಯಂಕರ ರಾತ್ರಿಯಲ್ಲಿ ಶೆಟ್ಟಿ ದಂಪತಿಗಳು, ಮಾಣಿಕ ಚಂದ ಹಾಗೂ ಶಾಂಕಾರಿ ಶೆಟ್ಟಿ ದಂಪತಿಗಳು ಯಾತ್ರೆಗೆ ಹೊರಟಿದ್ದಾರೆ. ನೋಡಿ, ಬರ್ತಾ ಇದ್ದಾರೆ, ಯಾತ್ರೆಗೆ ಹೊರಟಿದ್ದಾರೆ ಶೆಟ್ಟಿ ದಂಪತಿಗಳು. ನೋಡಿ, ಆನಂದಿಸಿ. ಖಂಡಿತವಾಗಿಯೂ ಹಾದಿ ತಪ್ಪಿದ್ದೇವೆ. ಅಯ್ಯೋ, ಹಾದಿಗೇನ್ರಿ? ಹುಡ್ತಾ ಹುಡ್ತಾ ಹೋದ್ರೆ ಸಿಕ್ಕೇ ಸಿಗ್ತದೆ. ಹಠಮಾರಿತನ ಬೇಡ ಶಾಂಕಾರಿ. ನೋಡು ನೋಡು, ಅಯ್ಯೋ, ಭಯಂಕರವಾದ ಕಾಡಿದು. ಬೇಡ, ಬಾ, ಹಿಂತಿರುಗೋಣ. ಬಾ. ಈಗೇನ್ ಸುಮ್ಮನೆ ಬರ್ತೀರೋ ನನ್ನ ಹಿಂದೆ? ಆಯ್ತು, ತಡೆ. ಆಯ್ತಾಯ್ತಾಯ್ತು, ನೀನು ಹೇಳ್ದಾಗೆ ನಿನ್ನ ಹಿಂದೆ ಬರ್ತೇನೆ. ಈ ಕತ್ತಲೆಯಲ್ಲಿ ಯಾವ್ದಾದ್ರೂ ಹಾಳು ಬಾವಿಗೆ ಬಿದ್ರು ಇನ್ನು ಮುಂದೆ ಮಾತಾಡೋದಿಲ್ಲ. ಅಯ್ಯಯ್ಯ, ಕತ್ಲೆ ಹಾದಿ ತಪ್ಪಿದ್ರಿ ನಂದೇನು ಅಪರಾಧ್ರಿ? ನಾನಿನ ಮೊದಲೇ ಹೇಳಿರ್ಲಿಲ್ವೇನೆ, ನಾವು ಯಾತ್ರೆಗೆ ಹೊರಟ ಎತ್ತಿನ ಬಂಡಿ ಈ ಕಾಡಿನ ಬದಿಯಲ್ಲಿಯೇ ಚಕ್ರ ಮುರಿದು ಬಿತ್ತು. ಸಮೀಪದ ಹಳ್ಳಿಯವರನ್ನು ಕರೆಸಿ ಬೆಳಗಾದ ಮೇಲೆ ಸರಿಪಡಿಸಿಕೊಂಡು ದಕ್ಷಿಣೇಶ್ವರಿಯ ಯಾತ್ರೆಗೆ ಹೊರಡಬಹುದಿತ್ತಲ್ಲ. ನಂಗೆ ಗೊತ್ತು ಕಣ್ರಿ, ಇನ್ನು ನಿಮ್ಮ ಮನಸ್ಸು ಅಲ್ಲೇ ಸುತ್ತಾಡ್ತಾ ಇದೆ. ನಮ್ಮ ಗಾಡಿ ಜೊತೆ ಹೊರಟಿದ್ದಲ್ಲ ಆ ಬಿಳಿ ಸೀರೆ ಉಟ್ಟ ಎಳೆ ವಯಸ್ಸಿನ ಬೇತಾಳ ಭೈರವಿ. ಸಂಶಯದ ಬಾವಿಯಲ್ಲಿ ಸಿಕ್ಕ ಕಪ್ಪೆಯಂತೆ ನೆಗೆದಾಡುವ ಈ ನಿನ್ನ ಮನಸ್ಸಿಗೆ ವಿಕಲ್ಪದ ಹುಳುಗಳು ಸಿಗಲು ಹೆಚ್ಚು ಹೊತ್ತೇ ಇಲ್ಲ. ಯೋಗಿನಿಯಂತೆ ತಲೆ ತಗ್ಗಿಸಿ ನಮ್ಮ ಜೊತೆಗೆ ಹೊರಟ ಆ ಸಾಧ್ವಿನಿಯನ್ನೂ ಸಹ ಸಂಶಯದ ದೃಷ್ಟಿಯಿಂದ ನೋಡುವ ಈ ನಿನ್ನ ಕಣ್ಣುಗಳನ್ನು ಏನು ಕಣ್ಣುಗಳೆನ್ಬೇಕೆ? ಅಥವಾ ಸುಂದರವಾದ ಮುಖದ ಮೇಲೆ ಮೂಡಿದ ಎರಡು ಹುಣ್ಣುಗಳೆನ್ನಬೇಕೆ? ಈ ವೇದಾಂತ ಕಟ್ಟಿಡಿ. ಹೆಂಗಸರ ದೃಷ್ಟಿಯಲ್ಲಿ ಸಂಶಯ ಇರಿದಿದ್ರೆ ಗಂಡಸರು ಅಶ್ವಮೇಧ ಯಾಗ ಮಾಡಿದ್ದೇನೆ ಇಂದ್ರ ಪದವಿ ಕೊಟ್ಬಿಟ್ಟರು. ಇಲ್ಲದ ಪಾಪ ನೆನೆಯಬೇಡ ಶಾಂಕಾರಿ. ಮಕ್ಕಳಿಲ್ಲ ಅಂತ ಹರಕೆ ಹೊರಲು ದಕ್ಷಿಣೇಶ್ವರಿಯ ಯಾತ್ರೆಗೆ ಹೊರಟಿದ್ದೇವೆ. ಈ ಯಾತ್ರೆಯ ಸಮಯದಲ್ಲಿ ಆದರೂ ಗೃಹಿಣಿಗೆ ಒಪ್ಪುವ
4 ಮಾತುಗಳಾದ್ರೂ ಆಡೆ. ವಿಷ್ಣು ಚಾವಡಿಯ ಜಮೀನ್ದಾರದ ನಿಮ್ಮ ಸ್ವಭಾವ ನನಗೊಬ್ಬಳಿಗೆ ಅಲ್ರಿ, ಇಡೀ ಊರೂರು ಜನರಿಗೆ ಗೊತ್ತಿದೆ. ಕೇಳ್ರಿ ಬೇಕಾದ್ರೆ. ಯೋಗಿನಿಯ ಹಾಗೆ ನಮ್ಮ ಜೊತೆಗೆ ಹೊರಟ ಆ ಸಾಧ್ವಿನಿಯ ವಿಷಯದಲ್ಲಿ ಮಾತ್ರ ನನಗೆ ಹೆತ್ತ ತಾಯಿಗಿಂತ ಹೆಚ್ಚಿನ ಗೌರವ ಉಂಟಾಯಿತು. ಜ್ವರದಿಂದ ಬಳಲುತ್ತಿದ್ದರೂ ಒಂದು ಹನಿ ನೀರು ಕುಡಿಯಲಿಲ್ಲ. ಕಲ್ಲು ಮುಳ್ಳುಗಳು ಚುಚ್ಚಿ ಕಾಲುಗಳಿಂದ ರಕ್ತ ಸೋರುತ್ತಿದ್ದರು ನಮ್ಮ ಗಾಡಿ ಹತ್ತಿ ಕೊಡಲಿಲ್ಲ. ಪತಿಯ ದರ್ಶನವಾಗುವ ತನಕ ನಿರಾಹಾರದಿಂದಿದ್ದು ಬರಿಗಾಲಿನಲ್ಲಿಯೇ ದಕ್ಷಿಣೇಶ್ವರಿ ಯಾತ್ರೆ ಮಾಡಬೇಕೆಂದಿದ್ದೇನೆ ತಂದೆ ಎಂದು ತಲೆ ತಗ್ಗಿಸಿ ಹೊರಟೇ ಬಿಟ್ಟಳು. ಗಂಡನನ್ನು ದೇವರೆಂದು ನಂಬಿ ಹಾದಿಯಲ್ಲಿ ಸಿಕ್ಕವರನ್ನು ತಂದೆ ಎಂದು ಕರೆಯುವ ಅವಳ ಶೀಲವು ಎಂಥ ಪಾಪಿಗಳನ್ನೂ ಸಹ ಉದ್ಧರಿಸಬಲ್ಲದು. ಶಾಂಕಾರೆ, ಶಾಂಕಾರೆ, ಮಕ್ಕಳಿಲ್ಲದ ನನಗೆ ಅವಳು ತಂದೆ ಎಂದು ಕರೆದ ಶಬ್ದ ಎಂಥ ಹಿತವನ್ನು ನೀಡಿತು ಬಲ್ಲೆಯ. ಹೌದಪ್ಪ, ಹೌದು. ಹಾಗಾದ್ರೆ ಇನ್ನೇಕೆ ಯಾತ್ರೆಗೆ ಹೋಗ್ಬೇಕ್ರಿ? ವಯಸ್ಸಿಗೆ ಬಂದ ಒಳ್ಳೆ ಕೋಡಿನಂತ ಒಂದು ಮಗು ಹಾದಿಯಲ್ಲಿ ಸಿಕ್ಕಿಬಿಡ್ತಲ್ಲ, ಅದನ್ನೇ ಒಂದು ಬುಟ್ಟಿಯಲ್ಲಿ ಹೊತ್ಕೊಂಡು ವಸುದೇವನಂತ ಊರಿಗೆ ಹೋಗ್ಬಿಡಿ. ಪುಣ್ಯದ ಮೇಲೆ ಮತ್ಸರ ಪಟ್ಟು ಪಾಪವು ನಿರುಪದ್ರವಿಗಳನ್ನು ಕಾಡಿದಂತೆ ಕಲಿಯುಗದ ಕೈಕೆಗೆ ಕತ್ತಲೆಯಲ್ಲಿ ಹೋರಾಡಿ ವ್ಯರ್ಥ ಸಾಯುವುದಕ್ಕಿಂತ ಹಿಂದಿರುಗಿ ಹೋಗಿ ಬೆಳಗಾದ ಮೇಲೆ ದಕ್ಷಿಣೇಶ್ವರಿ ಯಾತ್ರೆ ಮಾಡೋಣ ಬಾ. ಹಠ ಮಾಡಬೇಡ ಬಾ. ಪ್ರಾಣ ಹೋದ್ರು ಸಾಧ್ಯವಿಲ್ಲ. ಕಾಲು ಸೋತ್ನೆವ ಮಾಡಿ ನಮ್ಮ ಗಾಡಿ ಜೊತೆಯಲ್ಲಿ ನಿಂತಿದ್ದಾಳೆ ಆ ವಯ್ಯಾರಿ. ಆ ಬಾ 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 ಬಾ. ಅವಳು ಮುಖ ಕೂಡ ನೋಡ್ಲಿಕ್ಕಿಲ್ಲ ಅಲ್ರಿ. ಎಷ್ಟಾಂಕಾರಿ ಅವಳಿಗೆ. ನನ್ನ ಮೈ ಮೇಲೆ ಏನು ಅವಳು ಅಹಂಕಾರ ಮಾಡಿದ್ಲೆ. ಹಾ, ನನ್ನ ಮೈ ಮೇಲೆ ಎಷ್ಟು ಚಿನ್ನದ ಆಭರಣಗಳಿದ್ರು ಕಣ್ಣೆತ್ ನೋಡ್ದನ್ರಿ. ತನ್ನ ಮೈ ಮೇಲೆ ನೋಡ್ರಿ ಒಂದು ಕವಡೆ ಕಾಸು ಇಲ್ಲ. ಆ ನಡೆಯುವಾಗ ಕೊರಡ ಕೊಂಕಿಸುವುದೇನು, ಸರಗತಿ ಇಡುವುದೇನು. ಆದ್ರೆ ನನಗಿಂತ ಸ್ವಲ್ಪ ರೂಪವತಿ ಇದ್ದಾಳೆ. ಎಷ್ಟು ಅಹಂಕಾರ ಅವಳಿಗೆ. ಏನೇ ನಿನ್ನಾಲಿಗೆ ಹಲ್ಲಿನ ಶಕ್ತಿ ಅವಕ್ಕಿದ್ದಿದ್ರು ಅವು ನಿಜವಾಗ್ಲೂ ಹಾವಾಗ್ತಿದ್ವಲ್ಲೇ. ಇನ್ ಎಷ್ಟು ಜನರನ್ನು ಹರಿದು ಹೀಗೆ ತಿಂತಿದ್ಯೋ. ಒಳಬೇಡ್ವೆ, ಒಳಬೇಡ್ವೆ, ಒಳಬೇಡ್ವೆ. ಇಂದು ಅಮಾವಾಸ್ಯೆ ಮೇಲಾಗಿ ಮಧ್ಯರಾತ್ರಿಯಾಗುತ್ತಾ ಬಂತು. ಈ ಕಾಡಿನ ಮಧ್ಯೆ ನೀನು ಕೆಟ್ಟ ಸ್ವರದಿಂದ ಕೂಗಿಕೊಂಡರೆ ಪುರಾತನ ಕಾಲಗಳಿಂದಲೂ ಮರದ ಮೇಲಿರುವ ಭೂತ ಪ್ರೇತಗಳೆಲ್ಲ ಇಳಿದು ಬಂದು ನಿನ್ನ ತಲೆ ಹತ್ತಿ ಕುಳಿತಾವೆ. ಪ್ರೇತಗಳಿವೆ. ಭೂತ ಪ್ರೇತಗಳ ಮಾತಂತೂ ಬಿಡು. ಹಾದಿಯಲ್ಲಿ ಸಿಕ್ಕ ಯಾತ್ರಿಕರ ತಲೆ ಒಡೆದು ಅವರ ತಲೆಬುರುಡೆ ಚಿಪ್ಪಿನಲ್ಲಿ ಸ್ಮಶಾನ ಕಾಳಿಗೆ ದೀಪ ಹತ್ತಿಸೋ ದರೋಡೆಕೋರರು. ತಲೆ ಬುರುಡೆ ಚಿಪ್ಪಿನಲ್ಲಿ ದೀಪ ಉರಿಸ್ತಾರೆ. ನೋಡು, ನಿನ್ನ ಪುಣ್ಯದ ಫಲದಿಂದ ಅವರೇ ಏನಾದ್ರೂ ದಾರಿಯಲ್ಲಿ ಸಿಕ್ಕಿಬಿಟ್ರೆ ಅವರನ್ನೇ ಕೇಳಿಬಿಡು ಯಾಕೆ ಅಂತ. ಗಂಡಸರನ್ನೇ ಮರೆತು ಮಾತಾಡ್ತಿದ್ದಿರಲ್ಲ. ಹಠಮಾರಿ ಹೆಂಡತಿಯಿಂದ ಗಂಡನಿಗಾಗುವ ಸಂಸ್ಕಾರ ಇದೇ ಅಲ್ವೇನೆ. ನೋಡಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಬರ್ತಿರೋ ನನ್ನ ಹಿಂದೆ. ಬೇಡ ಶಾಂಕಾರೆ, ಬೇಡ ಬೇಡ, ಹಠ ಮಾಡಬೇಡ. ಇಲ್ಲ, ಯಮಧರ್ಮನ ಕರೆ ಇಲ್ಲದೆ ಯಮದೂತರ ಹೆಗಲೇರುವ ಹಠ ಮಾಡಬೇಡ ಶಾಂಕಾರೆ. ನೋಡು, ಹಿಂದಿರುಗಿ ಹೋಗಿ ಬೆಳಗಾದ ಮೇಲೆ ಗಾಡಿ ಸರಿಪಡಿಸಿಕೊಂಡು ಈ ಕಾಡನ್ನು ಹೇಗಾದ್ರೂ ದಾಟೋಬೇಡ. ಬೇಡ, ಬಾ, ಬೇಡ, ಬೇಡ, ಬಾ, ಬೇಡ. ಓಡನೆ ಬರಲಿ, ಓಡನೆ ಯಮದೂತನೇ ಬರಲಿ.
ಯಮದೂತ ಗಂಟಿನಲ್ಲೇನಿದೆ? ಚಿನ್ನ, ನಗೋ ನಾಣ್ಯ ಏನಿದ್ದರೂ ಸರಿ ಹೆಚ್ಚಿಕೊಡಿ. ನಾವು ಯಾತ್ರಿಕರು, ತುಂಬಾ ಬಡವರು. ಬಿಚ್ಕೊಡೆ, ಕೊಟ್ಬಿಡೆ. ಏನಿಲ್ಲ ಏನಿಲ್ಲ. ಬಂಗಾರವನ್ನು ಸುತ್ತಿಕೊಂಡ ಹೆಣ್ಣು ಸ್ವಲ್ಪವೇ ಏನಿಲ್ಲ ಹೆಚ್ಚು ಒಡವೆಯನ್ನ. ಏನಿಲ್ಲ. ನಾವು ತುಂಬಾ ಬಡವರು, ನಾವು ತುಂಬಾ ಬಡವರು. ಈ ಚಿಕ್ಕಪ್ಪನಿಗೆ ಆ ಒಡವೆಗಳನ್ನು ಕೊಟ್ಟು ಕೈ ಮುಗಿದ್ಬಿಡೆ. ದೂರವಿರು ಚಾಂಡಾಲ, ದೂರವಿರು. ಏನ್ರಿ ಹಾವು ಕಂಡು ಕೋತಿರ್ತಿ ಕಣ್ಣು ಕಂಡು ಬಿಡ್ತಾ ನಿಂತೀರಲ್ರಿ? ಇವ್ರಿಗೆ ಸ್ವಲ್ಪ ಬುದ್ಧಿ ಹೇಳ್ರಿ. ನೀವು ನಮ್ಮ ಅಪ್ಪನ ಮನೆ ಒಡವೆಗಳು. ಇದನ್ನು ಕೊಟ್ಟು ಕೈ ಮುಗಿದ್ಬಿಡೆ. ಇಲ್ಲ, ಒಡವೆಗಳನ್ನ ಕೊಡ್ಲಿಕ್ಕಿಲ್ಲ. ಬೇಕಾದಾಗ್ಲಿ. ಎಲ್ಲೋ ನೀಚ ಚಾಂಡಾಲ, ನನ್ನ ಮೈ ಮುಟ್ಟಿದ್ರೆ ಸುಟ್ಟು ಪೂಜಾರ್ತೀಯ. ನನ್ನ ಒಡವೆಗಳನ್ನು ಬಯಸಿದ್ರೆ ಸಾಯಿ ಹೊತ್ತಿನಲ್ಲಿ ಬಾರದ ಹುಡುಗರು ಬಿದ್ದು ವಿಲಿ ವಿಲಿ ಒದ್ದಾಡಿದ ಸತ್ಯ. ಪ್ರಾಣ ಹೋದ್ರೂ ಒಡವೆಗಳನ್ನು ಕೊಡ್ಲಿಕ್ಕಿಲ್ಲ. ಸರ್ಪದ ಬಾಯಿಯಲ್ಲಿ ಸಿಕ್ಕ ಕಪ್ಪೆಯು ಜಗತ್ತನ್ನೇ ದೂರಿಕೊಳ್ಳುವಂತೆ ಸಾವಿನ ದವಡೆಯಲ್ಲಿ ಸಿಕ್ಕರು ನಿನ್ನಿಂದ 4 ಸಾತ್ವಿಕ ಮಾತುಗಳು ಬರ್ತಾ ಇಲ್ವಲ್ಲೇ? ಕೊಟ್ಟಬೇಡಿ, ಕೊಟ್ಟಬೇಡಿ. ಇಲ್ಲ, ಕೊಟ್ಟು ಬಿಡು. ಎಂತ ಮುತ್ತಿನಂತ ಮಾತನಾಡಿದ್ರಿ. ನಿಮ್ಮ ಮುಖಕ್ಕಿಟ್ಟು ಬೆಂಕಿ ಹಾಕ್ಲಿಕ್ಕೆ. ನಾನು ಪ್ರಾಣ ಹೋದ್ರ ಒಡವೆಗಳನ್ನು ಕೊಡ್ಲಿಕ್ಕಿಲ್ಲ. ಏಯ್! ಅಯ್ಯೋ! ಹಂಗ ಒಡವೆಯನ್ನು ಬೆಚ್ಚಿಕೊಳ್ಳಿ. ಎಲ್ಲ ಕತ್ತೆ ಕಿರ್ಮ. ಅಯ್ಯೋ ಅಯ್ಯೋ, ನಿನ್ನ ಗಂಟಿನಲ್ಲೇನಿದೆ? ಒಂದಿಷ್ಟು ರೌಪ್ಯಗಳಿವೆ. ಭವತಾರಿಣಿಯ ಕಾಣಿಕೆಗಾಗಿ ತಂದ ಬಂಗಾರದ ನಂದಾದೀಪವಿದೆ. ನಿನ್ನ ಕಲ್ಲಿನ ದೇವರಿಗೂ ಅಯ್ಯೋ ಬಂಗಾರ ಬೇಕೇನೋ? ಎಲ್ಲ ಕುರಿಗಣ, ಇಲ್ಲಿ ನೋಡು, ನಿಮ್ಮಪ್ಪ ನಿಂತಿದ್ದೀನಿ. ಜೀವಂತ ದೇವರು, ನನಗದರ ಅವಶ್ಯಕತೆ ಇದೆ. ಅಯ್ಯೋ, ಏನು ಮಾಡ್ಬೇಡಪ್ಪ. ನಿನ್ನ ಕಲ್ಲಿನ ದೇವರಿಗೆ ಮಣ್ಣಿನ ದೀಪವೇ ಸಾಕು. ಆಸೆ ಬರುತ್ತ ಹಾಗೆ ಎಲ್ಲ ರಾಕ್ಷಸ ಅಡವೆಯನ್ನು ಬಿಚ್ಚುವೆಯಾ? ಇಲ್ಲ ಕಲ್ಲುಗಳನ್ನು ಕಿತ್ತಲೋ? ಎಲ್ಲ ರಾಕ್ಷಸ ಪರವಿತಾಪಾರ ಮಾಡಬಾರ್ದೆಂದು ಪುರಾಣದಲ್ಲಿ ಕೇಳಿಲ್ವೇನೋ? ಅಂಥ ಪುರಾಣ ಕೇಳುವ ನಿನಗೆ ಬಂಗಾರದ ಅವಶ್ಯಕತೆ ಏನಿದೆ? ಹೆಚ್ಚು ಇಲ್ಲ, ನಾನು ಮಾತ್ರ ಕೊಡಲ್ಲ ಒಡವೆಗಳನ್ನ. ಏನ್ರಿ ಹೆಚ್ಚು. ಅಯ್ಯೋ, ಕೊಡ್ತೇನಪ್ಪ, ಕೊಡ್ತೇನೆ. ಅಯ್ಯೋ ಅಯ್ಯೋ, ನನ್ನ ಬಂಗಾರದ ಬಳೆಗಳೇ. ಅಯ್ಯೋ, ನನ್ನ ಬಂಗಾರದ ಬಳೆಗಳೇ. ಅಯ್ಯೋ, ನನ್ನ ಬಂಗಾರದ ಬಳೆಗಳೇ, ನನ್ನ ಬಂಗಾರದ ಬಳೆಗಳೇ, ನನ್ನ ಬಂಗಾರದ ಸರವಿ, ನನ್ನ ಬಂಗಾರದ ಸರವಿ, ನನ್ನ ಮುತ್ತಿನ ಸರವಿ, ನನ್ನ ಮುತ್ತಿನ ಸರವಿ. ಅಯ್ಯೋ ಅಯ್ಯೋ, ನನ್ನ ಮುತ್ತಿನ ಸರವಿ. ಅಯ್ಯೋ, ನಿಮ್ಮನ್ನೆಲ್ಲ ನಾನು ಇಷ್ಟು ವರ್ಷಗಳ ಕಾಲ ಮಕ್ಕಳಂತೆ ಜೋಪಾನವಾಗಿಟ್ಟಿದ್ದಲ್ಲ. ಇಂದು ನೀವು ನನ್ನ ಕೈ ಬಿಟ್ಟು ಹೋದಿರಲ್ಲ. ಯಾರೇ ಕೇಳಿದ್ರು ಒಂದಿಸಲು ಈ ಒಡವೆಗಳನ್ನು ನಾನು ಕೊಟ್ಟಿಲ್ಲ ಇತ್ತು. ಇಂದು ಈ ರಾಕ್ಷಸರ ಕೈ ಸೇರ್ತಾ ಇದೆಯಲ್ಲ. ನಮ್ಮ ತಂದೆಯವರು ಲಗ್ನದ ಸಮಯದಲ್ಲಿ ಮಗಳಿಗೆ ಕೊಟ್ಟ ಈ ಬಂಗಾರ ಇಂದು ಈ ರಾಕ್ಷಸರ ಕೈ ಸೇರ್ತಾ ಇದೆಯಲ್ಲ. ಅಯ್ಯೋ
ನಾನೇನ್ ಮಾಡ್ಲಿ ನಾನೇನ್ ಮಾಡ್ಲಿ? ಆ ದೇವರಿಗಾದ್ರೂ ಕೈ ಮುಗಿಯೇ. ಅಯ್ಯೋ, ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಓಡಿ ಬಂದ ಶ್ರೀಕೃಷ್ಣ ಪರಮಾತ್ಮ ಮುಸಳೆಯ ಬಾಯಿಂದ ಗಜರಾಜನ ನುಡಿಸಿದ ಗರುಡ ವಾಹನ. ಯಾರಾದ್ರೂ ಬನ್ರಪ್ಪ, ಯಾರಾದ್ರೂ ಬನ್ನಿ, ಈ ದರೋಡೆ ಕೋರಿದ ರಕ್ಷಣೆ ಕೊಡ್ರಪ್ಪ. ಅಯ್ಯೋ ಅಯ್ಯೋ, ನನ್ನ ಆಭರಣವೆಲ್ಲ ಹೋಯ್ತಪ್ಪ. ಏಯ್! ಇದು, ಅಯ್ಯೋ! ಅಯ್ಯೋ! ಅಯ್ಯೋ, ಹೆಚ್ಚಿಕೊಳ್ಳಿ, ಇವರನ್ನು ಎಳೆದೊಯ್ದು ಅಯ್ಯೋ, ಕವಿಯಲ್ಲಿ ಕಟ್ಟಿ ಹಾಕಿ ನಾಳಿನ ಸೂರ್ಯೋದಯಕ್ಕೆ ಸರಿಯಾಗಿ ಅಯ್ಯೋ, ಬಿಡಪ್ಪ. ಎಲ್ಲ ಆಭರಣಗಳನ್ನು ತೆಗೆದುಕೊಂಡು ಪ್ರಾಣವನ್ನು ತೆಗಿಬೇಡ. ನಮ್ಮಲ್ಲಿ ಕೊಲ್ಬೇಡ. ಇದ್ದ ಆಭರಣಗಳೆಲ್ಲ ಕೊಟ್ವಿ, ನಮ್ಮಲ್ಲಿ ಬಿಟ್ಟು ಬೇಡ, ನಮ್ಮಲ್ಲಿ ಬಿಟ್ಬಿಡು. ಕೊಲ್ಬೇಡಪ್ಪ, ಕೊಲ್ಬೇಡ. ಈ ಮೃತ್ಯುವಿಕೆಯನ್ನು ಏಕೆ ನಿಲ್ಲಿಸಿರುವ ಬಲ್ಲಿರ? ಇವಳ ಎದುರಿನಲ್ಲಿಯೇ ಇವಳ ಭಕ್ತರ ಬಲಿಯೇರಿಸಿ ನನಗಿವಳ ಮೇಲಿನ ಸೇಡು ತೀರಿಸಿಕೊಳ್ಳಬೇಕಾಗಿದೆ. ಸೇಡು ಅಯ್ಯೋ, ಅಂದು ನನ್ನ ಹೆಂಡತಿ ಚೊಚ್ಚಲು ಬಸರೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಸ್ವಾಮಿ ಹಸಿವು ಹಸಿವು ಅಂತ ಗೋಳಾಡುತ್ತಿದ್ದಳು. ಹಿಡಿ ಅನ್ನಕ್ಕಾಗಿ, ಚೂರು ರೊಟ್ಟಿಗಾಗಿ ಊರೂರಲಿದೆ. ಯಾರೂ ಕೆಲಸ ಕೊಡಲಿಲ್ಲ, ಕನಿಕರಿಸಲಿಲ್ಲ. ನನ್ನ ಹೆಂಡತಿಯ ಹಸುವನ್ನು ನೀಗಿಸುವ ಸಲುವಾಗಿ ಸಣ್ಣದೊಂದು ಕಳುವಿನ ತಪ್ಪು ಮಾಡಿದೆ. ಈ ಸಮಾಜ ನನ್ನನ್ನ ಕಳ್ಳ ಕಳ್ಳ ಅಂತ ಮೂದಲಿಸಿದರು. ಬೇಸರ ಪಡಲಿಲ್ಲ. ನನ್ನ ಚಿಕ್ಕ ಗುಡಿಸಿಲಿನಲ್ಲಿ ಚಂದ್ರಮನಂತೆ ಮೂಡಿ ಬಂದ ನನ್ನ ಮುತ್ತು ಮಗಳ ಮುಖವನ್ನು ನೋಡಿ ಎಲ್ಲವೂ ಸಹಿಸಿಕೊಂಡೆ. ನನ್ನ ಮಗಳು ಅಪ್ಪ ಅಮ್ಮ ಅನ್ನುತ್ತಾ ಹೇಳುತ್ತಾ ಬೀಳುತ್ತಾ ಮನ ತುಂಬ ಓಡಾಡುತ್ತಿದ್ದರೆ ಈ ಜಗತ್ತಿನಲ್ಲಿ ನನ್ನಷ್ಟು ಸುಖಿವಂತ ಯಾರು ಇಲ್ಲ ಅಂದುಕೊಂಡೆ. ಆದರೆ ಅದು ಬಹಳ ದಿನ ಉಳಿಯಲಿಲ್ಲ. ಅದನ್ನೇ ರಕ್ಕಸಿಯು ಮಾರಿಕಾ ರೋಗದ ರೂಪದಿಂದ ಬಂದು ಹಿಡಿದು ಬಿಟ್ಟಳು. ನನ್ನ ಮಗುವಿಗಾಗಿ ಬೇಡಿಕೊಂಡೆ, ಕೂಗಿಕೊಂಡೆ. ಕೊನೆಗೂ ಇವಳ ಕಾಲುಡಿಯ ಕಲ್ಲಿನಲ್ಲಿ ನನ್ನ ತಲೆಯನ್ನು ಜಪ್ಪಿಕೊಂಡೆ. ದಯ ಬರಲಿಲ್ಲ ಇವಳಿಗೆ. ಹೊರಚಾಚಿದ ಕೆನ್ನಾಲಿಗೆಯಿಂದ ನನ್ನ ಹಸುಗೂಸಿದ ಪ್ರಾಣವನ್ನೇ ನುಂಗಿಬಿಟ್ಟಳು. ಬೀದಿಗೆ ಚಂದಿರನಂತೆ ಮಗಳು ಹುಟ್ಟಿ ಬಂದಳು. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಮನೆಯ ತುಂಬಿದಳು. ಬೀದಿಗೆ ಚಂದಿರನಂತೆ ಮಗಳು ಹುಟ್ಟಿ ಬಂದಳು. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಮನೆಯ ತುಂಬಿದಳು. ಅವಳು ಸನಿಹ ಇರಲು ನನ್ನ ಹೃದಯ ದೇಗುಲ. ಅವಳು ಸನಿಹ ಇರಲು ನನ್ನ ಹೃದಯ ದೇಗುಲ. ಹರಿದು ಬಿಟ್ಟೆಯ ಮನೆಯ ತುಂಬಿದ ಮಮತೆ ತೊಟ್ಟಿಲ. ಹರಿದು ಬಿಟ್ಟೆಯ ಮನೆಯ ತುಂಬಿದ ಮಮತೆ ತೊಟ್ಟಿಲ.
ಉತ್ತರೆಯ ಗರ್ಭದಲ್ಲಿ ಸುದ್ದಿ ಸುಳಿದಂತೆ ಬಾಣ ಉರಿದು ಹೋಯ್ತೆ ನನ್ನ ಬಾಳು ಬದುಕಿನ ತ್ರಾಣ ಕರುಣೆಯಿಲ್ಲದ ಕಟುಕಿ ಕಾಳಿವಳಣ್ಣ ಕರುಣೆಯಿಲ್ಲದ ಕಟುಕಿ ಕಾಳಿ ಇವಳಣ್ಣ ಮಮತೆಯಲ್ಲಿ ಸಲಹಿದ ನನ್ನ ಮಗಳ ಪ್ರಾಣ ಕೊಂದು ಕಡೆದಳೋ ಮಮತೆಯಲ್ಲಿ ಸಲಹಿದ ನನ್ನ ಮಗಳ ಪ್ರಾಣ ನನ್ನ ಮಗಳ ಪ್ರಾಣ ಇವಳ ಯಾತ್ರಿಕರ ತಲೆ ಬುರುಡೆ ಚೆಪ್ಪಿನಿಂದ ಇವಳಿಗೆ ಮಂಗಳಾರತಿ ಮಾಡುತ್ತಿದ್ದೇನೆ. ಮಂಗಳಾರತಿ ಎಳೆದೈಲೆ ಅವರನ್ನ. ಕೇಳಿದೆಯಾ ರಕ್ಕಸಿ? ಇನ್ನ ಭಕ್ತರ ಕೂಗನ್ನು ಕೇಳಿದೆಯಾ? ಹೀಗೇಕೆ ನಿಂತಿರುವೆ? ಕಲ್ಲಿನಿಂದಿಳಿದು ಬಾ, ಭೂಮಿಯಿಂದ ಎದ್ದು ಬಾ. ಒಮ್ಮೆ ಒಮ್ಮೆ ನನ್ನೆದುರಿಗೆ ಬಾ. ಯಾರು ನೀನು? ಅಪ್ಪ, ನಾನು ನಿನ್ನ ಮಗಳು. ಏನಂದೆ? ಏನಂದೆ? ನಿಜವಾಗಿಯೂ ನಾನು ನಿನ್ನ ಮಗಳ. ಹೇ, ನಿನಗೇನಾದ್ರೂ ಭ್ರಮೆಯಾಗಿದೆಯೇನೋ? ನಾನೊಬ್ಬ ದರೋಡೆಕೋರ, ಕೊಲೆಗಡುಕ. ವೇಷ ಕಾಣ ಬಂದಿಲ್ಲ. ನಿನ್ನ ವೃತ್ತಿ ನನಗೆ ಬೇಕಿಲ್ಲ. ಪ್ರೀತಿಯಿಂದ ಕರೆದು ತಂದೆ. ನಾನು ಮಗಳೆಂದು ಬಂದೆ. ಪ್ರೀತಿ ನನ್ನ ಮನದಲ್ಲಿ ಆ ದೌರ್ಬಲ್ಯ ಎಕ್ಕಸ್ಥಿತವೂ ಇಲ್ಲ. ನನ್ನ ಮನಸ್ಸು ಕಲ್ಲಾಗಿದೆ, ಕಲ್ಲು. ಗಂಗೆಯ ಗರ್ಭದಲ್ಲಿರುವ ಕಲ್ಲುಗಳೆಲ್ಲ ಸಾಲಿಗ್ರಾಮ. ತಂದೆಯ ಮನವು ಕಲ್ಲಾದರೂ ಅದು ದೇವಧಾಮ. ಮುಚ್ಚು ಬಾಯ್. ನಿನ್ನ ವಿಚಿತ್ರ ಮಾತುಗಳನ್ನು ಕೇಳಿ ನನ್ನನ್ನೇ ನಾನು ಮರೆತಂತಾಗುತ್ತಿದೆ. ನನ್ನನ್ನು ನೋಡಿ ಭಯಪಡು, ಹೋಗಿಕೋ, ಚೀರಿಕೋ. ನಾನೊಬ್ಬ ದರೋಡೆಕೋರ, ಕೊಲೆಗಡುಕ, ಕಳ್ಳನೋ ಟಕ್ಕನೋ ಸರಿಯಾಗಿ ನೋಡು. ನೋಡುತ್ತಿದ್ದೇನೆ. ಕ್ರೌರ್ಯ ತೋರಲು ಪ್ರಯತ್ನಿಸುವ ನಿನ್ನ ಕಣ್ಣುಗಳಲ್ಲಿ ತಂದೆಯ ಪ್ರೀತಿ ಇದೆ. ಅವಡು ಗಚ್ಚಿದ ನಿನ್ನ ತುಟಿಗಳಲ್ಲಿ ಮಗುವನ್ನೆತ್ತಿ ಮುದ್ದಾಡಿದ ಮಾಯೆ ಇದೆ. ಕಲ್ಲಂದೆ ಹೇಳುವ ನಿನ್ನ ಹೃದಯ ದೇಗುಲದಲ್ಲಿ ವಾತ್ಸಲ್ಯದ ದೇವರಿದ್ದಾನೆ. ನನ್ನನ್ನ ಮಗಳೆಂದು ಕರೆಯಲು ನಿನ್ನ ಮನವು ಉಕ್ಕಿ ಉಕ್ಕಿ ಬರುತ್ತಲಿದೆ. ಮಾಯಾವಿನಿ, ಮಾಯಾವಿನಿ, ಈ ದರೋಡೆಕೋರನ ಮನವನ್ನೇ ದರೋಡೆ ಮಾಡಲು ಲೋಕದಿಂದಿಳಿದು ಬಂದೆ. ಈ ಕಲ್ಲಿನ ಪರ್ವತವನ್ನು ಸೀಳಲು ಅದೆಂತ ಮಮತೆಯ ಚಾಣವನ್ನು ತಂದೆ. ಹೊರಟು ಹೋಗು. ನಿನ್ನ ದಾರಿಗೆ ನಾನು ಅಡ್ಡಿಪಡಿಸುವುದಿಲ್ಲ. ಹೊರಡು. ಕಾಡಿನ ಹಾದಿಯಲ್ಲಿ ಒಬ್ಬಳೇ ಹೊರಟಿರೋಡಲ್ಲ. ನಿನಗೇನಾದರೂ ಜೀವದ ಮೇಲೆ ಆಸೆ ಇದೆಯೋ ಇಲ್ವೋ? ಕಾಡಿನ ಹಾದಿಯಲ್ಲಿ ಹಿಂಸ ಪುಸುಗಳಿವೆ. ಕತ್ತಲೆಯಲ್ಲಿ ಒಬ್ಬಳೇ ಹೋಗಬೇಡ. ಮಗಳೇ, ಹೋಗಬೇಡ. ಹಾದಿ ತಪ್ಪಿ ಕಾಡು ಹೊಕ್ಕರು, ಹಸಿದ ಹೆಬ್ಬುಲಿಯ ಬಾಯಿಗೆ ಸಿಕ್ಕರು,
ಪ್ರೀತಿಯ ಒಂದೇ ಮಾತು ಸಾಕು, ಹುಲಿಗೂ ತನ್ನ ಮರಿಬೇಕು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂತಹ ಪುರಾಣದ ಮಾತುಗಳನ್ನ ಎಲ್ಲಿಂದ ಕಲಿತು ಬಂದೆ? ಬಾ, ಹೀಗೆ ಬಾ. ಈ ಕಲ್ಲಿನ ಮೇಲೆ ಕುಳಿತುಕೋ. ಬಾ. ನಡೆದು ನಡೆದು ನಿನ್ನ ಕಾಲುಗಳು ನೋಯುತ್ತಿರಬಹುದು. ಹೀಗೇಕೆ ನನ್ನ ನೋಡುವೆ? ನಿನ್ನ ಮುಖವನ್ನು ಆ ಕಡೆ ತಿರುಗಿಸು. ತಿರಸ್ಕಾರವೆನಿಸುವುದೇ? ಅಷ್ಟೇ ಅಲ್ಲ, ಮೂಡಣದ ಬೆಳ್ಳಿಯಂತೆ ಹೊಳೆಯುವ ನಿನ್ನ ನೋಟವು ಹಠಮಾರಿ ಮಕ್ಕಳ ತುಂಟತನ ದೃಷ್ಟಿಯನ್ನು ನನ್ನ ನೆನಪಿಗೆ ತಂದು ಕೊಡುತ್ತಿದೆ. ಮಕ್ಕಳ ದೃಷ್ಟಿಯನ್ನು ಕಂಡು ತಂದೆಗೆ ಏನೆನಿಸುತ್ತದೆ? ಏಯ್! ಅದನ್ನೆಲ್ಲ ಕೇಳಲಿಕ್ಕೆ ನೀನಾರು? ನನ್ನ ಸುಖ ದುಃಖಗಳನ್ನ ನೀನೇಕೆ ಕೇಳಿವೆ? ಎಲ್ಲಿ ಹುಚ್ಚು ಬಂದು ಗಂಟು ಬಿದ್ದಳೋ ನನಗೆ. ಯಾವ ಊರು ನಿನ್ನದು? ಕಾಮಾರ ಪುಕೂರ ಗ್ರಾಮ. ಎಲ್ಲಿಗೆ ಹೊರಟಿರುವೆ? ದಕ್ಷಿಣೇಶ್ವರಿಗೆ. ಓ, ಆ ಭೌತಾರಣಿಯ ಭಕ್ತಳೇನು ನೀನು? ಅಷ್ಟೊಂದು ಯೋಗ್ಯತೆ ನಾನು ಪಡೆದು ಬಂದಿಲ್ಲ. ಮತ್ತೆ ಯಾಕೆ ಹೊರಟಿದೆ ಅಲ್ಲಿಗೆ ಮಣ್ಣು ಹಾಕಿರ್ಲಿಕ್ಕೆ? ದೇವರನ್ನು ಕಾಣಲು. ದೇವರು 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 ಇಲ್ಲ, ಈ ಜಗತ್ತಿನಲ್ಲಿ ದೇವರಿಲ್ಲ. ನಿಜ, ಆತ ನಮ್ಮಲ್ಲೇ ಇರುವಾಗ ಈ ಜಗತ್ತಿನಲ್ಲಿ ಕಾಣಬೇಕಾಗಿಲ್ಲ. ನನಗೆ ಈ ವೇದಾಂತ ಬೇಡ, ಸಿದ್ಧಾಂತ ಏನಾದರೂ ಇದ್ದರೂ ಹೇಳು. ನಿನ್ನಲ್ಲಿ ದೇವರಿರೋನು? ತೋರಿಸು, ಅವನೆಲ್ಲಿರುವನು? ಇಗೋ ಇಲ್ಲಿ ನೋಡು, ಇಲ್ಲಿದ್ದಾನೆ. ಅದು ನಿನ್ನ ನಂಬಿಕೆ. ಗಂಡನನ್ನೇ ದೇವರೆಂದು ತಿಳಿದಿರುವುದು ಸ್ತ್ರೀಯರ ನಂಬಿಕೆ. ನೀನು ಆತನನ್ನೇ ನಂಬಿರು. ಆದರೆ ನನ್ನಲ್ಲಿ ದೇವರಿರುವನು? ತೋರಿಸು, ಅವನೆಲ್ಲಿರುವನು? ನೀನೇ ಅವನಾಗಿರುವಾಗ ಕಾಣೋದಾರನ್ನ? ಅದು ಹೇಗೆ? ಮೊದಲು ಹೇಳು, ನಿನ್ನನ್ನು ನೀನು ಯಾರೆಂದು ತಿಳಿದುಕೊಂಡಿರುವೆ? ನಾನೊಬ್ಬ ದರೋಡೆಕೋರ, ಕೊಲೆಗಡುಕ. ಹೌದೇ? ಹಾಗಾದರೆ ತೆಗೆದುಕೋ ಈ ಕತ್ತಿಯನ್ನ. ಈ ಕತ್ತಿಯಿಂದ ನನ್ನ ಕತ್ತನ್ನ ಕತ್ತರಿಸು. ತಡ ಮಾಡಬೇಡ ತಂದೆ. ನೀನು ಕೊಲಗಡಿಕೆ ನಮ್ಮ ಸಾಕ್ಷಿಯನ್ನ ಈ ನಿನ್ನ ಮಗಳಿಗೂ ತೋರಿಸು. ಇಲ್ಲ, ಮಗಳಂತ ಬಂದವಳ ಕತ್ತನ್ನು ಕೈಯಷ್ಟು ನೀಚನಲ್ಲ ನಾನು. ನೀನು ನೀಚನಲ್ಲ ಎಂಬ ಪ್ರೇರಣೆಯನ್ನ ನಿನಗೆ ನೀಡಿದವರ ಆತನೇ ದೇವರು. ಆತ ನಿನ್ನಲ್ಲಿಯೇ ಇದ್ದಾನೆ. ಆತನ ಶಕ್ತಿಯನ್ನ ನಿನ್ನಲ್ಲಿ ಬೆಳೆಯಗೊಡು. ಆಮೇಲೆ ನೋಡು, ಜಗದ ಎಲ್ಲ ವಸ್ತುಗಳಲ್ಲಿಯೂ ನಿನ್ನನ್ನೇ ನೀನು ಕಾಣುವೆ. ನಾನೊಂದು ಮಾತು ಕೇಳಲಿ, ನನಗಾವ ದೇವರ ತಳ್ಳಿಯೂ ಬೇಡ. ಎಂದು ಇಲ್ಲದ ನನ್ನ ಮನಸ್ಸು ಇಂದೇಕೆ ಮೃದುವಾಗುತ್ತಲಿದೆ? ನಿನ್ನೆ ಮೇಲೇಕೆ ಆತ್ಮೀಯತೆ ಉಕ್ಕುತ್ತಲಿದೆ? ಗಂಡನ ಮನೆಗೆ ಹೋಗುವ ಮಗಳ ತಂದೆ ಎನಿಸಿಕೊಳ್ಳೋ ಪುಣ್ಯ ಇದೆ ನನಗೆ. ಯಾಕೆ ಬಂದೆ? ನೀ ಎಲ್ಲಿಂದ? ಗಂಗೆ ಹರಿಸಲಿ ಕಲ್ಲಿಂದ. ಎಲೆ ಹುಡುಗಿ, ತಂದೆ ಎಂದು ಕರೆದೆ, ನನ್ನನ್ನು ಕೊಂದೆ ಕೊಂದೆ. ದುಃಖಿಸಬೇಡ, ದುಃಖಿಸಬೇಡಿ. ಎಷ್ಟೊಂದು ಸುಖ, ಎಷ್ಟೊಂದು ತೃಪ್ತಿ ಇದೆ ಈ ನಿಷ್ಪಾಪ ಸರಸದಲ್ಲಿ. ಇದೇ ದೇವರ ಮಹಿಮೆ ಆಗಿದ್ದರೆ ಈ ಜಗದ ಇನ್ನಾವ ವೈಭವವು ನನಗೆ ಬೇಡ. ಇದೇನು ನಿನ್ನ ಕಾಲಿಗೆ ಚಿಂದಿ ಬಟ್ಟೆ ಕಟ್ಟಿದೆಯಲ್ಲ, ಕಾಲು ಹೊಡೆದು ರಕ್ತ ಸೋರುತ್ತಿದೆ. ಇದೇನು ಬರೀ ಕಾಲಲ್ಲಿ ಗಂಡನ ಮನೆಗೆ ಹೊರಟು ನಿಂತಿರ್ಬಿಯಾ? ಮೈ ಬಿಸಿಯಾಗಿದೆ, ಜ್ವರ ಬರುತ್ತಿದೆ. ಹೀಗೆ ಗಾಳಿಗೆ ನಿಲ್ಲಬೇಡ. ಬಾ, ಹೀಗೆ ಬಾ.
ನಿನ್ನನ್ನು ಕವಿಯಲ್ಲಿ ಕರೆದುಕೊಂಡು ಹೋಗಿ ನಿನ್ನ ಕಾಲುಗಳನ್ನ ಬಿಸಿ ನೀರಿನಿಂದ ತೊಳೆದು ನಿನಗೇನಾದ್ರೂ ಔಷಧಿ ಕೊಲ್ಲುವವನಿಗೆ ಪ್ರಾಣ ಉಳಿಸುವ ಔಷಧಿ ಹೇಗೆ ತಿಳಿದಿತ್ತು? ಯಾರಲ್ಲಿ ಆ ಯಾತ್ರಿಕರನ್ನು ಬರ ಹೇಳು. ಅಯ್ಯೋ 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 ಕೊಲ್ಬೇಡ. ಅಯ್ಯೋ ಬಿಟ್ಬಿಡಪ್ಪ, ಬಿಟ್ಬಿಡು. ಅಯ್ಯೋ ಕೊಲ್ಬೇಡಪ್ಪ, ಕೊಲ್ಬೇಡ. ಬಿಟ್ಬಿಡು. ಅಯ್ಯೋ ಕೊಲ್ಬೇಡ. ಅಯ್ಯೋ ಬಿಟ್ಬಿಡು. ಬಿಟ್ಬಿಡಪ್ಪ, ಬಿಡು. ಅಯ್ಯೋ ಕೊಲ್ಬೇಡ. ಬಿಟ್ಬಿಡಪ್ಪ, ನಮ್ಮನ್ನು ಬಿಟ್ಬಿಡು. ನಮ್ಮನ್ನು ಬಿಟ್ಬಿಡಪ್ಪ, ಬಿಟ್ಬಿಡು. ವ್ಯರ್ಥ ಕೂಗಿಕೊಳ್ಳಬೇಡಿ. ಇವಳು ನನ್ನ ಮಗಳು. ಮಗಳು ಮಗಳು ಇವಳ ಕಾಲಿಗೆ ವಿಷದ ಮುಳ್ಳುಗಳು ತಾಗಿ ಜ್ವರ ಏರುತ್ತಲಿದೆ. ನಾನೊಂದು ಕಾಡು ಪಶು. ಏನಾದ್ರೂ ಔಷಧಿ ಮಾಡಿ ಇವಳನ್ನ ಬದುಕಿಸಿ. ರಾಕ್ಷಸ ಅನುಭವ. ಹುಡುಗಿ ತುಂಬಾ ಜ್ವರದಿಂದ ಬಳಲ್ತಾ ಇದ್ದಾಳೆ. ಜ್ವರದ ಔಷಧ ಎಲ್ಲ ನಾ ಬಲ್ಲೆ. ರೀ ಬರ್ರಿ ಮುಂದೆ. ಯಾವುದಾದ್ರೂ 5 ಗಿಡಗಳ 11 ಎಲೆ ತನ್ನಿ, 3 ಗಿಡಗಳ 6 ಬೇಸ್ ತನ್ನಿ. ಮುಖ ಏನ್ ನೋಡ್ತೀರಿ? ಜೊತೆಗೆ ಇದು 2 ಕಲ್ಲು ಬಂಡೆಗಳನ್ನು ಕರ್ಕೊಂಡು ಹೊರಟೋಗಿ. ನೋಡಿ, ಏನಪ್ಪ ರಾಕ್ಷಸ ಮಾನವ, ಇವಳನ್ನು ನಾನು ಗವಿಯೊಳಗೆ ಕರೆದುಕೊಂಡು ಹೋಗ್ಲೇ? ಕವಿಯಲ್ಲಿ ಕರೆದುಕೊಂಡು ಹೋಗಿ ಇವಳ ಕಾಲುಗಳನ್ನ ಬಿಸಿ ನೀರಿನ ತೊಳೆ. ಬೇಡ ಬೇಡ, ಅವಳು ನನ್ನ ಕಾಲು ತೊಳೆಯುವುದು ಬೇಡ. ಆ ಕೆಲಸವನ್ನ ನಾನೇ ಮಾಡಿಕೊಳ್ಳುವೆ. ನನಗೆ ಗುಣವಾಗಬೇಕೆಂಬ ಇಚ್ಛೆ ನಿಮಗಿದ್ದರೆ ಪರಿಶುದ್ಧವಾದ ಮನಸ್ಸಿನಿಂದ ಆ ದೇವಿಗೆ ನನ್ನಲ್ಲಿ ಪರಿಶುದ್ಧವಾದ ಮನಸ್ಸಿಲ್ಲ. ಆದರೆ ನಿನ್ನ ಸಲುವಾಗಿ ಕೈ ಮುಗಿಯುತ್ತೇನೆ. ಅಮ್ಮ, ತಾಯೇ, ಜಗಜ್ಜನನಿ, ಅವಳು ಗಚ್ಚಿದ ನಿನ್ನ ಮುಖವನ್ನೊಮ್ಮೆ ಸಡಲಿಸಮ್ಮ, ಸಡಲಿಸು. ಕರುಣಾರ್ಥ ಮುಖಾರವಿಂದವನ್ನ ಪ್ರಕಟಿಸಿ ಈ ಜಗದ ಜೀವರಿಗೆ ತಾಯಿಯಾಗಿ ಬಾರಮ್ಮ, ತಾಯಿಯಾಗಿ ಬಾ. ಮುನಿಸಿಕೊಂಡಿರುವ ನಿನ್ನ ಕಣ್ಣೋಟದಲ್ಲಿ ಈ ಜಗವನ್ನೇ ಆಪೋಷಣೆಗೈಯುವ ಶಕ್ತಿ ಇದೆ ಎಂಬುದನ್ನು ನಾನು ಬಲ್ಲೆ. ಕ್ರದ್ದಳಾಗದಿರು ದೇವಿ, ಕ್ರದ್ದಳಾಗದಿರು. ದಯಾರ್ಧ ಹೃದಯದಿಂದ ನಿನ್ನ ಕರುಣಾಪೂರಿತ ದೃಷ್ಟಿಯನ್ನೊಮ್ಮೆ ಇತ್ತ ಚೆಲ್ಲು. ಆಗ ನೋಡು, ಜಡವಾಗಿ ಯಾವುದೇ ಜಂಜಡವಿಲ್ಲದೆ ಬಿದ್ದಿರುವ ಕೊರಡೂ ಕೂಡ ಸಚೇತನಗೊಂಡು ಮರವಾಗಿ ಚಿಗುರುಡಿದು ಮೇಲೆದ್ದು ನಿಲ್ಲುವುದು. ನಿನ್ನ ವಿಶ್ವಚೇತನ ರೂಪವನ್ನೊಮ್ಮೆ ತೋರು ಭವಾನಿ, ತೋರು. ಕೆನ್ನಾಲಿಗೆಯನ್ನ ಹೊರಚಾಚಿ ಕೊಲ್ಲುವ ಕಾಳಿಯಾಗದೆ ಮಂದಸ್ಮಿತಳಾಗಿ ಎಲ್ಲರಿಗೂ ಮಂಗಲವನ್ನುಂಟು ಮಾಡುವ ಸರ್ವ ಮಂಗಳೆಯಾಗು ತಾಯಿ, ಸರ್ವ ಮಂಗಳೆಯ. ಈ ರೀತಿ ಪುರಾಣ ಮಾಡಿ ಕೂತ್ಕೊಳ್ಬೇಡ. ಮೊದಲೇ ಜ್ವರ ಬಂದಿದ್ಯಾ, ಬಾ ಒಳಗೆ, ಗವಿ ಒಳಗೆ. ನೋಡಿದೀಯಾ ಶಾಂಭವಿ, ನೋಡಿದೀಯಾ? ನನಗೀ ಮಗಳು ಅನಾಯಾಸವಾಗಿ ಸಿಕ್ಕಿದ್ದಾಳೆ. ಅಂದು ಸತ್ತು ಹೋದ ನನ್ನ ಮಗಳ ಬಾಯಿಂದ ಬರುವ ಅಪ್ಪ ಎನ್ನುವ ಅಕ್ಕನ ನುಡಿಗಳು ಈಕೆಯ ನುಡಿಗಳಲ್ಲಿ ಕೇಳುತ್ತಿದ್ದೇನೆ. ನನ್ನ ಮುದ್ದು ಮಗಳ ಮುಖದಲ್ಲಿ ಉಕ್ಕುತ್ತಿದ್ದ ಪ್ರೇಮದ ಚೆಲುವೆಯನ್ನು ಈಕೆಯ ಕಣ್ಣುಗಳಲ್ಲಿ ಕಂಡು ಮನ ತಣಿಯುತ್ತಿದ್ದೇನೆ. ಪ್ರೀತಿಯೇ ಒತ್ತು ಹೋಗಿರುವ ನನ್ನ ಅಂತರಾಳಗಳಲ್ಲಿ ಮತ್ತೆ ಮತ್ತೆ
ನನಗೆ ಮಮಕಾರದ ಸೆಲೆ ಒಳೆಯುತ್ತಿದೆ. ಬೇಡ ತಾಯಿ, ಬೇಡ. ಇವಳನ್ನು ಬಲಿ ತೆಗೆದುಕೊಂಡು ಮತ್ತೆ ನನ್ನನ್ನು ರಕ್ಷಿಸಿಬೇಡ. ಹಾಗೇನಾದರೂ ಘಟಿಸಿದರೆ ನಿನ್ನಿಂದಲೇ ಸೃಷ್ಟಿಯಾಗಿರುವ ಪಶು, ಶಿಶು, ಪಕ್ಷಿ, ಪ್ರಾಣಿಯಾದಿಯಾಗಿ ಯಾವುದನ್ನು ಉಳಿಯಗೊಡಲಾರೆ. ನಾನು ವ್ಯಗ್ರನಾದನೆಂದರೆ ಪಿನಾಕಿಯೇ ನನ್ನೆದುರು ಬಂದು ನಿಂತರು ಉಳಿಯಗೊಡಲಾರೆ. ಬೇಡ ಸಂಭವಿ, ಬೇಡ. ನಿನ್ನ ಮಧುರವಾದ ನುಡಿಗಳಿಂದ ನನ್ನ ಮಗಳನ್ನು ಕರೆದು ಬಾಚಿ ತಬ್ಬಿಕೋ. ಕೇವಲ ದೃಷ್ಟಿ ಮಾತ್ರದಿಂದಲೇ ಈ ಜಗತ್ತಿನ ಕಷ್ಟ ಕೋಟಗಳನ್ನು ಬಗೆಹರಿಸುವ ನಿನ್ನ ಅಪ್ಪುಗೆಯಲ್ಲಿ ನನ್ನ ಮಗಳು ಮಿಂಚಿನಂತೆ ಹೊಳೆದು ಮೇಲೆತ್ತು ಬರಲಿ. ಮತ್ತೆ ಜಗದಲ್ಲಿ ಯಾಕೋ ಏನೋ ಎಲ್ಲರೂ ನನ್ನಿಂದ ಸಾಯಲು ಇತ್ತಗಳನ್ನೇ ಬರುತ್ತಿದ್ದಾರೆ. ಬರಲಿ, ನೋಡೋಣ. ಠಾಕೂರರೇ, ಠಾಕೂರರೇ, ಏಕೆ ನಿಂತಿರುವಿರಿ? ಗಾಡಿ ಹತ್ತಿ ಬಂದ ಜಗನ್ಮಾತೆ ಇಳಿದಳು. ಗಾಡಿ ನಿಂತಿತು. ಗಾಡಿ? ಇಲ್ಲಿ ಯಾವ ಗಾಡಿ ಇದೆ? ಹೃದಯರಾಮ, ನಿನ್ನ ಎದುರಿಗೆ ನಿಂತಿಲ್ಲವೇನಪ್ಪ? ಅದೇ ಈ ಗಾಡಿ. ಎಲುಬಿನ ಹಂದರಕ್ಕೆ ತೊಗಲ ಹೊದಿಕೆಯ ಮಾಡಿ ಬಿಗಿದುಕೊಂಡಿದೆ ನರನಾಡಿ. ಒಳಗೆಲ್ಲ ರಕ್ತ ಮಾಂಸದ ರಾಡಿ. ಇದೂ ಒಂದು ಗಾಡಿ. ಠಾಕೂರರೇ, ಠಾಕೂರರೇ, ಮಹಾ ಅಮಾವಾಸ್ಯೆಯ ಪೂಜೆಗೆಂದು ಭವತಾರಿಣಿ ಮುಂದೆ ಕುಳಿತ ನೀವು ಕೈಯಲ್ಲಿ ಹಿಡಿದ ಹೂದೀಪಗಳು ಸಹಿತ ಎದ್ದು ಹೊರಟೇ ಬಿಟ್ಟಿರಿ. ಈಗ ಕಾಡಿನ ಮಧ್ಯದಲ್ಲಿ ನಿಂತು ಏನೇನೋ ಹೇಳುತ್ತಿರುವಿರಿ. ಹೃದಯರಾಮ, ನಾನು ದೇವಿಯ ಪೂಜೆಗೆ ಕುಳಿತ ಸಂದರ್ಭದಲ್ಲಿ ದೇವಿಯು ಇಳಿದು ಬಂದು ನನ್ನ ಹೆಗಲೇರಿ ಕುಳಿತು, ಹೊರಡು ಮಗನೇ, ನೀನು ನನ್ನ ಗಾಡಿ, ನಾನು ನಿನ್ನ ಸವಾರಿ ಎಂದಳು. ಠಾಕೂರರೇ, ಠಾಕೂರರೇ, ನನಗೆ ಒಂದು ಅರ್ಥವಾಗುವುದಿಲ್ಲ. ಮೊಳಕೆಯೊಡೆದ ಸಸಿಯು ಮರವಾಗದೆ ಫಲ ನೀಡುವುದಿಲ್ಲ ಹೃದಯರಾಮ. ಒಂದು ಹನಿ ನೀರು ತಾನೇ ಸಮುದ್ರವೆಂದು ತಿಳಿದಾಗ ಅದು ಅಲ್ಲಿಯೇ ಒಣಗಿ ಮರುಭೂಮಿಯಾಗುತ್ತದೆ. ಆದರೆ ಅದೇ ಸಾಗರದ ಅಸ್ತಿತ್ವವನ್ನು ಮನ್ನಿಸಿ ಸಮುದ್ರವನ್ನ ಸೇರಿದರೆ ಮಹಾಸಾಗರವಾಗುತ್ತದೆ. ಆದಿಮಾತೆ ಇರದ ಸ್ಥಳ ಯಾವುದಿದೆ ಹೃದಯರಾಮ? ಆದಿಮಾತೆ ಇಲ್ಲದ ಜಗ ಉಂಟೆ? ಆದಿಮಾತೆ ಇಲ್ಲದೆ ಬದುಕುಂಟೆ? ಎಲ್ಲೆಲ್ಲೂ ಎತ್ತ ಕಡೆಯೂ ಎಲ್ಲಿ ನೋಡಿದರೂ ಜಗನ್ಮಾತೆಯೇ ಕಾಣುತ್ತಾರೆ. ನೋಡು, ಹೀಗೆ ನೋಡು, ಅಲ್ಲಿ ನೋಡು, ಆ ಕಡೆ ನೋಡು. ಓ, ಇಲ್ಲಿಯೂ ಇದ್ದಾಳೆ ಹೃದಯರಾಮ, ಇಲ್ಲಿಯೂ ಇದ್ದಾಳೆ. ಮತ್ತೆ ನೋಡಿದೀಯಾ, ಜಗನ್ಮಾತೆ ಇಲ್ಲಿಯೂ ಇದ್ದಾಳೆ. ಬಾ, ಹೀಗೆ ಅವಳನ್ನ ಸರ್ವಾಲಂಕಾರ ಭೂಷಿತವನ್ನು ಮಾಡೋಣ. ಠಾಕೂರರೇ, ಠಾಕೂರರೇ, ಇದು ಯಾವುದೋ ಭಯಾನಕ ಮನುಷ್ಯರ ನಿವಾಸವಾಗಿರಬೇಕು.
ಇತ್ತ ಬಿದ್ದ ಈಟು ಬಲ್ಲೆಗಳು, ಹುಸಿ ಮಾಂಸ, ತಲೆಯ ಪುರುಣಗಳು. ಠಾಕೂರರೇ, ಠಾಕೂರರೇ, ಎದ್ದೇಳಿ ಠಾಕೂರರೇ, ಈ ಕುಂದಿನಿಂದ ಪಾರಾಗು. ಠಾಕೂರರೇ, ಹೃದಯ ರಾಮ, ಜ್ಞಾನದ ದೊಡ್ಡ ಶತ್ರು ಯಾವುದೆಂದು ತಿಳಿದೆಯಾ? ಭಯ. ಭಯದಿಂದ ಹುಟ್ಟುವುದೇ ಸಂಶಯ. ಸಂಯಮದಿಂದಲೇ ಸಂಶಯದ ವಿನಾಶ, ಅದರ ಲಯ. ಮಾಯೆ ಕತ್ತಲೆ, ಮನವು ಬೆತ್ತಲೆ. ಬೆತ್ತಲೆಯಾಗಿರುವ ಮನಕ್ಕೆ ಅದು ಹೊರಬರಲು ನಾಚುತ್ತದೆ. ಇದು ಹೃದಯ ರಾಮ, ಬೆತ್ತಲೆಯಾಗಿರುವ ಮನಕ್ಕೆ ಮಡಿಬಟ್ಟೆ ಉಡಿಸುವ ಬಾಹಿಗೆ ಬಾ. ಯಾವುದೋ ಭಯಾನಕ ಮನುಷ್ಯ ಇತ್ತ ಕಡೆಗೆ ಬರುತ್ತಿದ್ದಾನೆ. ಅವನು ಬರುವ ಸದ್ದುಗಳನ್ನು ಕೇಳಿ ಹಕ್ಕಿಗಳು ತಮ್ಮ ಸ್ವರಗಳನ್ನು ನಿಲ್ಲಿಸಿವೆ. ಚಿರತೆಯಂತೆ ಹೊಂಚು ಹಾಕಿ ಬರುತ್ತಿರುವ ಅವನ ಸಂಚು ನೋಡಿ ಜಿಂಕೆಗಳು, ಹರಿಣಗಳು ಎದೆಯೊಡೆದು ಪ್ರಾಣ ಬಿಡುತ್ತಿವೆ. ಅವನ ಭಯಂಕರ ಅಟ್ಟಹಾಸದ ಪ್ರತಿಧ್ವನಿಗೆ ಹುಲಿ ಸಿಂಹಗಳು ಓಡುತ್ತಿವೆ. ಒಟ್ಟಿನಲ್ಲಿ ಹೇಳುವುದಾದರೆ ಇಡೀ ಕಾಡಿಗೆ ಕಾಡೇ ಗಡಿ ಗಡಿ ನಡುಗುತ್ತಿದೆ. ಠಾಕೂರರೇ, 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 ಮನುಷ್ಯ ಭಯ ಎನ್ನುವುದು ನಿನ್ನ ಸ್ವಭಾವ. ಅದಕ್ಕೆ ಅವನ ರೂಪವೇನು ಮಾಡಿತು? ಹೋಗಿ ಕೇಳು, ಯಾರು ನೀನು, ನಿನಗೆ ಏನು ಬೇಕೆಂದು. ಯಾರಯ್ಯ ನೀನು? ನಿನಗೇನು ಬೇಕು? ನನಗೇನು ಬೇಕು? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಯಾರು ನೀನು? ನೀನು ಎಂಬ ವಸ್ತುವೇ ನಾನು. ಅಂದರೆ ನಾವಿಬ್ಬರು ಆದಿಮಾತೆಯು ಆಡಿಸುವ ಸೂತ್ರದ ಗೊಂಬೆಗಳು. ವ್ಯರ್ಥ ಕೂಗಿಕೊಳ್ಳಬೇಡಿ, ಮೊದಲು ದಾರಿ ಹಿಡಿ. ಜ್ವರದಿಂದ ಬಳಲುತ್ತಿರುವ ನನ್ನ ಮಗಳು ಇದೀಗ ನಿದ್ದೆ ಹತ್ತಿದ್ದಾಳೆ. ಅಯ್ಯೋ, ಹುಲಿ, 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 ಅಯ್ಯೋ, ಹುಲಿ, 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 ನನ್ನ ಮೈ ಕರ್ತಿದ್ದು, ನಾನೇನ್ ಮಾಡ್ಲಿ? ಅಯ್ಯೋ, ಹುಲಿ, 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 ಹುಲಿ.
ಠಾಕೂರರೇ ಏನಾಯಿತು? ಹೃದಯ ರಾಮ, ಜಗಜ್ಜನನಿ, ಆದಿಮಾತೆ, ಭವತಾರಿಣಿ ಈ ಗುಹೆಯೊಳಗಿದ್ದಾಳು. ಅಮ್ಮ ತಾಯೇ, ನೀನು ಕಲ್ಲು ಮೃಗುಟಿಯಲ್ಲ. ನಿನ್ನ ಉತ್ತಾಲ ಪಾದಗಳು ಉನ್ಮಾದ ತರಂಗಗಳು ಏಳುತ್ತವೆ. ನಿನ್ನ ಲೀಲಾ ವಿನೋದವನ್ನ ನೋಡಿದವರ್ಯಾರು? ನಿನ್ನ ಪದ ಸಂಚಲನದಲ್ಲಿ ಹುಟ್ಟು ಸಾವುಗಳಾಗುತ್ತವೆ. ತಾಯೇ, ನಿನ್ನ ಉಸಿರಾಟದಲ್ಲಿ ಇಡೀ ಜಗತ್ತೇ ನಿಂತಿದೆ. ಅಮ್ಮ, ಹಲವು ವರ್ಷಗಳ ಕಾಲ ಹಗಲು ರಾತ್ರಿಗಳೆನ್ನದೆ ಅನವರತವೂ ನಿನ್ನ ತಪಸ್ಸನ್ನಾಚರಿಸಿ ಈ ಪಾಮರನಿಗೆ ಒಲಿದ ನೀನು ಹಾದಿಯಲ್ಲಿ ಹೋಗುತ್ತಿರುವ ಜನರನ್ನ ಹಿಂಸಿಸಿ ದರೋಡೆ ಮಾಡುತ್ತಿರುವವರನ್ನ ಆತನು ಒಂದು ಗಳಿಗೆ ಅಮ್ಮ ಅಂತ ಹೇಳಿದ. ಆ ಒಂದು ಗಳಿಗೆಗಾಗಿ ಆತನಿಗೆ ಸಾಕ್ಷಾತ್ಕಾರಗೊಂಡೆಯಮ್ಮ. ಅಮ್ಮ, ನಿನ್ನ ಲೀಲಾ ವಿನೋದ ವಿಚಿತ್ರ, ವಿಚಿತ್ರ. ನಮೋ ನಮ. ನಿನ್ನ ಈ ಪ್ರಭಾವಕ್ಕೆ ನನ್ನ ವಂದನೆ, ನನ್ನ ವಂದನೆ. ಅದೇನದ್ಭುತ ದೃಶ್ಯವನ್ನು ಕಂಡೆ. ಆನಂದದ ಮಹಾಸಾಗರದಲ್ಲಿ ಮುಳುಗಿ ಎದ್ದಂತಾಯಿತು. ಹೇ ಮಹಾನುಭಾವ, ನನ್ನ ಹೃದಯವನ್ನು ಮುಟ್ಟಿ ನೋಡು. ನನ್ನ ಹೃದಯ ಬಡಿತದೊಡನೆ ದೇವಾಲಯದ ಗಂಟ ನಾದಗಳು ಕೇಳುವುದಿಲ್ಲವೇ? ಅದೇ ಗಂಟ ನಾದೊಡನೆ ನನ್ನ ಸರ್ವಾಂಗಗಳನ್ನು ಅತುಲ ಆನಂದವನ್ನು ಉಂಟು ಮಾಡುತ್ತಿದೆ. ಮನುಷ್ಯನ ಹೃದಯ ಎಂಬ ಕವಿಯಲ್ಲಿ ಭ್ರಮೆ ಎನ್ನುವುದೇ ಒಂದು ಹುಲಿ. ಆ ಸತ್ಯವನ್ನು ನಾ ಬಲ್ಲೆ, ಒಳಗೆ ಹೇಳಿದ ಬಲ್ಲಿರ. ನನ್ನ ಮಗಳನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ತೇಜಸ್ವಿ ತಾಯಿ ಓರ್ವಳು ಮೈ ಸವರುತ್ತಿದ್ದಾಳೆ. ಸುತ್ತಲೂ ಸಹಸ್ರಾರು ದೀಪಗಳು ಛಕ್ಕೆಂದು ಹೊಳೆಯುವ ನಕ್ಷತ್ರ ಕಾಂತಿ ಇದೆ. ಅವಳೊಮ್ಮೆ ನಗು ತುಂಬಿದ ಮುಖವನ್ನೆತ್ತಿ ನನ್ನ ನೋಡಿದ ಕ್ಷಣ ಅವಳ ಎದೆ ಹಾಲು ನನ್ನ ಬಾಯಲ್ಲಿ ಬಿದ್ದಂತಾಯಿತು. ನಮೋ ನಮಃ. ಧನ್ಯನಾದ. ಏ ಮಹಾನುಭಾವ, ನೀನ್ಯಾಕಪ್ಪ ನನಗೆ ಕೈ ಮುಗಿತೀಯಾ? ಅವಳು ಜಗಜ್ಜನನಿ, ಭವತಾರಿಣಿ, ಆದಿಮಾತೆ. ನಿನಗೆ ಸಾಕ್ಷಾತ್ಕಾರವಾಯಿತು. ಅವಳು ಜಗಜ್ಜನನಿಯೇ? ಅವಳು ಆದಿಮಾತೆಯೇ? ಈ ಪಾಪಿ ಮೇಲೆ ಅಷ್ಟೊಂದು ಮಮತೆಯೇ ಅವಳಿಗೆ? ತಾಯೇ ತಾಯೇ, ನನ್ನನ್ನು ಕ್ಷಮಿಸಮ್ಮ, ಕ್ಷಮಿಸು. ಕ್ಷಮಿಸಿದವರಿಗಷ್ಟೇ ದೇವಿ ದರ್ಶನ ಕೊಡುತ್ತಾಳೆ. ಠಾಕೂರರೇ ಮಾತಾದೇವಿ ಶಾರದಮಣಿಯವರು ಇಲ್ಲಿ ಈ ಗವಿಯೊಳಗೆ? ಮಗಳೇ, ಇವರೇ ಏನು ನಿನ್ನ ದೇವರು? ಏ ಮಹಾನುಭಾವ, ಯಾಕಪ್ಪ ಹಾಗೆ ನಿಂತಿದ್ಯಾ? ನನ್ನ ಮಗಳು ನಿನಗಾಗಿ ಎಷ್ಟೊಂದು ಕಷ್ಟಪಟ್ಟು ಬಂದಿದ್ದಾಳೆ. ಸಮೀಪಕರೇ. ಶಾರದ ಆದಿಮಾತೆಯ ಇಚ್ಛೆಯನ್ನ ತಿರಸ್ಕರಿಸುವುದಿಲ್ಲ. ದೇವಿಯು ನನ್ನ ಹೆಗಲೇರಿ ಇಲ್ಲಿಗೆ ಬಂದ ಕಾರಣ ಈಗ ತಿಳಿಯಿತು. ಬಾಹಿಗೆ ನನಗೆ ಧೈರ್ಯ ಕೊಡು. ಭಕ್ತಿಯ ಹಾದಿಯಲ್ಲಿ ಬೆಳಗುವ ದೀಪವು ತಾರುಣ್ಯದ ಬಿರುಗಾಳಿಗೆ ನಂದದಂತೆ ಸೆರಗ ಮರೆಯಲ್ಲಿ ಹಿಡಿದು ರಕ್ಷಿಸು. ಭವದಲ್ಲಿ ತೇಲುವ ದೋಣಿಯನ್ನ ಮುಳುಗಿಸಬೇಡ. ಅದು ಕಾಮದ ಬಂಡಿಗೆ ಅಪ್ಪಳಿಸದಂತೆ ನೀನೇ ಚುಕ್ಕಾಣಿ ನಡೆಸು. ಜಗನ್ಮಾತೆಯ ಸ್ಪರ್ಶದಿಂದ ಪವಿತ್ರವಾದ ಈ ದೇಹ ನಿಮಗೆ
ಕೇವಲ ತಾಯಿಯ ಪ್ರೀತಿಯನ್ನಷ್ಟೇ ಕೊಡಬಲ್ಲದು. ಹಾದಿ ತೋರಿಸುವುದೇವಿ, ಗಂಗಾ ಸ್ನಾನ ಮಾಡಿ ದಕ್ಷಿಣೇಶ್ವರಿಗೆ ಹೋಗುವ. ನಾನು ನಂಬಿದ ನನ್ನ ತಂದೆಯ ಅಪ್ಪಣೆ ಇಲ್ಲದೆ? ಅಯ್ಯ ಮಹಾನುಭಾವ, ನಮ್ಮಿಬ್ಬರನ್ನ ಆಶೀರ್ವದಿಸಿ ಕಳುಹಿಸಯ್ಯ. ಯಾವ ಪುಣ್ಯ ಇದೆ ಎಂದಿ ಈ ದೇವತೆ ದಂಪತಿಗಳನ್ನು ನಾನು ಆಶೀರ್ವದಿಸಲಿ? ಪುಣ್ಯವಂತರ ಪಾದ ಸ್ಪರ್ಶಕ್ಕೂ ಯೋಗವಲ್ಲದ ಕಾಡು ಕಲ್ಲು ನಾನು, ಕಾಡು ಕಲ್ಲು. ಭೈರವ, ಉಪ್ಪು ನೀರು ಕೂಡಿರುವ ಸಮುದ್ರದೊಳಗೊಂದು ಚಿಪ್ಪು ಇರುತ್ತದೆ. ಅದರಂತೆಯೇ ಮಾನವನ ಭೋಗದೊಳಗೊಂದು ಆತ್ಮ ಇರುತ್ತದೆ. ನೀರು ಆವಿಯಾಯಿತು, ಉಪ್ಪು ಒಣಗಿ ಹೋಯಿತು, ಚಿಪ್ಪು ಸುಣ್ಣವಾಯಿತು. ಆದರೆ ನಿನ್ನ ಆತ್ಮದೊಳಗಿರುವ ಆ ಆತ್ಮ ಜಗಜ್ಜನನಿಗೆ ಮೂಗುತಿಯಾಯಿತು. ಮೂಗುತಿಯಾಯಿತು ಭೈರವ, ಮೂಗುತಿಯಾಯಿತು. ಇನ್ಯಾಕೆ ಈ ದೇಹಕ್ಕಾಗಿ ದುಃಖ ಪಡುವೆ? ಇದು ನನಗಾಗಿ ಅಲ್ಲ. ಹೆಣ್ಣನ್ನು ಹೊಡೆದ ತಂದೆ 16 ವರ್ಷ ಸಾಕಿ ಸಲುಹಿ ಪರರ ಸೊತ್ತೆಂದು ಕಳಿಸಿಕೊಡುತ್ತಾನೆ. ಆದರೆ ಬೇಡ ಬೇಡ ಎಂದರು. ತಂದೆ, ನಿಜವಾಗಿಯೂ ನಾನು ನಿನ್ನ ಮಗಳು, ನಿಜವಾಗಿಯೂ ನಿನ್ನ ಮಗಳು. ಬೇಡ ಬೇಡ ಎಂದರು. ತಂದೆಯ ಪದವಿಯನ್ನೆತ್ತು ಇದೀಗ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೊರಟು ನಿಂತಿದ್ದಾಳೆ. ಮಗಳೇ ಮಗಳೇ, ನಿನ್ನ ಮಮತೆಯನ್ನು ನಾನು ಹೇಗೆ ಮರೆಯಲಿ, ಹೇಗೆ ಮರೆಯಲಿ? ಭೈರವ, ಮಮತೆಯಿಂದಷ್ಟೇ ತಂದೆಯ ಪದವಿಯು ಪೂರ್ಣವಾಗುವುದಿಲ್ಲ. ಅದಕ್ಕೆ ತ್ಯಾಗದ ಕಿರೀಟವನ್ನಿಡಬೇಕು. ತ್ಯಾಗ? ನನ್ನಲ್ಲಿ ಏನಿದೆ ಅಂತ ತ್ಯಾಗ ಮಾಡಲಿ? ನಿನ್ನಿಂದ ನಾನು ಹೆಚ್ಚಿನದೇನನ್ನೂ ಬಯಸುವುದಿಲ್ಲ. ನಾನು ಕೇಳಿದನ್ನ ಕೊಡುವೆಯ? ನನ್ನ ಮಗಳಿಗಾಗಿ, ನಿಜವಾದ ತಂದೆ ಎನಿಸಿಕೊಳ್ಳುವುದಕ್ಕಾಗಿ ಏನು ಬೇಕು ಕೇಳು. ಜಗಜ್ಜನನಿಯ ಅಂಗಳ ಗುಡಿಸುವ ಈ ದೇಹ ನಿನ್ನಿಂದ ಹೆಚ್ಚಿನದೇನನ್ನೂ ಕೇಳುವುದಿಲ್ಲ. ಇದೋ ಏನು ಬೇಕು ಕೇಳು. ಕೊಡು ನಿನ್ನ ಕೋಪ ಕ್ರೋಧಗಳನ್ನು, ಬಿಡು ಸ್ವಾರ್ಥ ರೂಪಗಳನ್ನು. ಆಮೇಲೆ ನೋಡು ಜಗ ಬೆಳುವ ದೀಪಗಳನ್ನು, ಹೃದಯ ದೇಗುಲ ಬೆಳಗುವ ದೀಪಗಳನ್ನು. ತಾಯೇ, ದೇವಿ, ಜಗಜ್ಜನನಿ, ವಂದಿಸೋ ದೇವಿ. ಜನನಿ ಮೆಚ್ಚಿದಳು ಭೈರವನ ಭಕುತಿಗೆ, ಮೈದೋರಿದಳು ಜಗವ ಪೊರೆಯುವ ತಾಯಿ. ಜನನಿ ಮೆಚ್ಚಿದಳು ಭೈರವನ ಭಕುತಿಗೆ, ಮೈದೋರಿನಿಂದಳದು ಜಗವ ಪೊರೆಯುವ ತಾಯಿ. ಅಡಿಯ ನಿಟ್ಟಳು ಭೂತಗಲದಿ ಮತ್ತೆ ಮುಡಿಯ ಚಾಚಿದಳು ಮೊದಲೇ. ಜಗಕ್ಕೆ ಚೆಲ್ಲಿದವು ಕೋಟಿ ಸೂರ್ಯರ ಪ್ರಭೆಯು ಸುರಿವ ಮಳೆ. ಸುರಿಸಿದರು ಸುಮನಸರು ಹರಸಿ, ಸುಮ ಮಳೆಯ ಸುರಿಸಿದರು ಸುಮನಸರು ಹರಸಿ. ದೇವಿ, ಜಗಜ್ಜನನಿ, ಅಮ್ಮ, ತಾಯೇ, ನೋಡು, ನೋಡು. ಈ ಭೈರವನ ಪಾಪಗಳನ್ನೆಲ್ಲ ಹೊತ್ತೊಯ್ದು ಗಂಗೆಯಲ್ಲಿ ತೇಲಿ ಬಿಡುವೆನು. ಈತನಿಗೆ ಸುಬುದ್ಧಿಯನ್ನೇ ಕೊಡು. ಈತನಿಗೆ ಅನುಗ್ರಹಕಾರಕನಾಗಿ ದರೋಡತನವನ್ನು ಬಿಟ್ಟು ನಿನ್ನ ಭಕ್ತನಾಗುವಂತೆ ಒಳ್ಳೆಯ ಬುದ್ಧಿಯನ್ನು ಕೊಡು. ತಾಯೇ, ತಾಯೇ, ನಮೋ ನಮಃ. ಅನುಗ್ರಹಿಸುತ್ತಾಯೇ, ಅನುಗ್ರಹಿಸು. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ, ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೇ.
नारायणी नमोऽस्तु ते। ॐ सहनाववतु सहनौ भुनक्तु सह वीर्यं करवावहै तेजस्विनामतीतमस्तु महाविद्विषावहै। ॐ शान्ति शान्ति शान्तिः।